ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಗಲಕಾಯಿಂದ ಒಂದು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಹಾಗಲಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಬದಲಿಗೆ ನಿಂಬೆಹಣ್ಣೆ ಹಾಕ್ಕೊಳ್ಳೋದು. ಟೊಮೊಟೊನ 2 ತೊಗೊಂಡಿದ್ದೀನಿ. ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಖಾರದ ಪುಡಿ, ಕೆಂಪು ಮೆಣಸಿನ ಪುಡಿ, ಸಾಂಬಾರು ಪೌಡ್ರು ಮತ್ತು ಬೆಲ್ಲ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊಬ್ಬರಿ ಪುಡಿ ಇಟ್ಕೊಂಡಿದ್ದೀನಿ. ನಾನು ಸಾಂಬಾರ್ಗೆ ಹಾಕೋಕ್ಕೆ ಒಂದು ರೆಡಿ ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದು ನನ್ನ ಚಾನಲಲ್ಲಿದೆ. ಅದು 2 ಸ್ಪೂನ್ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ರುಬ್ಬ ಹಾಕೋ ಬದಲು ಅದೇ ಕೊಬ್ಬರಿ ಪುಡಿನೇ ಹಾಕೋದು. ಇವಾಗ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನು ಸಾಸಿವೆ, ಜೀರಿಗೆ, ಇಂಗು ಹಾಕ್ಕೊಂಡೆ. ಅದು ಚಿಟ್ಕುಟ್ಟಿದ ಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ 1-2 ನಿಮಿಷ ಹಾಗೆ ಕೆಂಪಗೆ ಬಾಡ್ಕೊಳ್ಳಿ. ಅದು ಅದಾದಮೇಲೆ ಈಗ ಹಾಗಲಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಲಕಾಯಿನ ಈ ಎಣ್ಣೆನಲ್ಲೇ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಅದರದ್ದು ಲಿಡ್ ಮುಚ್ಚಿಬಿಟ್ಟು 1-2 ನಿಮಿಷ ಹಾಗೆ ಬಿಡ್ತೀನಿ. ಇವಾಗ ಆ ಕಾವಿಗೆ ಇನ್ನೊಂದು ಸ್ವಲ್ಪ ಮೆತ್ತಗಾಗಲಿ ಅಂಥೇಳಿ 1-2 ನಿಮಿಷ ಆಯಿತು. ಇವಾಗ ತೆಗೆದೆ. ಈಗ ಟೊಮೊಟೊನ ಹಾಕ್ಕೊಳ್ಳೋಣ. ಟೊಮೊಟೊನು ಸ್ವಲ್ಪ ಅದೇ ಕಾವಲ್ಲಿ ಮೆತ್ತಗಾಗಲಿ. ಡಯಾಬಿಟಿಸ್ನವ್ರಿಗೆ ತುಂಬ ಒಳ್ಳೆಯದಿದು ಹಾಗಲಕಾಯಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೆ, ಬಿಸಿನೀರು. ಈಗ ಬೆಂದಿದೆಯಾ ನೋಡ್ತೀನಿ. ಬೆಂದಿದೆ ಅಂತಂದರೆ ಬಾಕಿದೆಲ್ಲ ಸಾಮಾನು ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಬೆಂದಿದೆ. ಈಗ ಉಪ್ಪು, ಖಾರ, ಬೆಲ್ಲ, ಉಪ್ಪು ಎಲ್ಲ ಹಾಕ್ಕೊಳ್ಳೋಣ. ಕೊಬ್ಬರಿ ಪೌಡ್ರು ಎಲ್ಲನೂ ನೋಡಿ. ಅರ್ಧ ಸ್ಪೂನ್ ಕೆಂಪು ಮೆಣಸಿನ ಪುಡಿ, 1 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಕೊಬ್ಬರಿ ಪೌಡ್ರ್ ಇಟ್ಕೊಂಡಿದ್ದೆಲ್ಲ 2 ಸ್ಪೂನು, ಸಣ್ಣ ಸ್ಪೂನಲ್ಲಿ ಇಟ್ಕೊಂಡಿದ್ದೆ 2 ಸ್ಪೂನು, ಅದನ್ನು ಹಾಕಿದೆ. ಉಪ್ಪು ಹಾಕ್ಕೊಂಡೆ. ಇವಾಗ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಬಿಡೋಣ. ನಾನು ಹುಣಸೆಹಣ್ಣು ಬದಲಿಗೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇವಾಗ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೊಂಬಿಡೋಣ. ಇದು ಆರಿದ ಮೇಲೆ ಗಟ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರಿನಂಗೆ ಮಾಡ್ಕೋಬೇಕು. ಒಂದು ಲಿಡ್ ಮುಚ್ಚಿ 2 ನಿಮಿಷ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಕುದ್ಕೊಂಡಿದೆ. ಮೇಲೆ ಎಣ್ಣೆ ತೇಲ್ತಾ ಇದೆ, ಅಂದರೆ ಪಲ್ಯ ರೆಡಿ ಆಯಿತು ಅಂತ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ. ಸರ್ವ್ ಮಾಡ್ಕೊಳ್ಳೋಕೆ ರೆಡಿಯಾಗಿದೆ. ನೋಡಿ, ಇದೊಂಥರ ಡಿಫ್ರೆಂಟಾಗಿದೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಬರುತ್ತಿದ್ದು, ದೋಸೆಗೂ ಬರುತ್ತೆ, ಇಡ್ಲಿಗೂ ಬರುತ್ತೆ. ಕಹಿ ತಿಂತೀವಿ, ಏನು ತೊಂದರೆ ಇಲ್ಲ ಅಂದರೆ ಇಡ್ಲಿ ಜೊತೆಗೂ ತಿನ್ಬೋದು, ದೋಸೆ ಜೊತೆಗೂ ತಿನ್ಬೋದು. ಬೆಸ್ಟ್ ಕಾಂಬಿನೇಷನು ರೊಟ್ಟಿ ಮತ್ತು ಚಪಾತಿ. ಓಕೆನಾ? ಥ್ಯಾಂಕ್ ಯು.